ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ಸಿನಿಮಾ ರಿವ್ಯೂನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನೋಡಿದ ಚಿತ್ರ ಅಜಯ್ ರಾವ್ ನಟನೆ ಮತ್ತು ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವ ಚಿತ್ರ ಯುದ್ಧಕಾಂಡ ಚಾಪ್ಟರ್ 2. ಈ ಚಿತ್ರದ ಮುಖ್ಯ ಪಾತ್ರಗಳು ಬಂದು ಅಜಯ್ ರಾವ್, ಅರ್ಚನಾ ಜೋಯಿಸ್, ಪ್ರಕಾಶ್ ಬೆಳವಾಡಿ ಸರ್ ಹಾಗೂ ಟಿ.ಎಸ್. ನಾಗಾಭರಣ ಸರ್. ಈ ಚಿತ್ರದ ಒನ್ ಲೈನ್ ಕಥೆ ಅಥವಾ ಸಾರಾಂಶದ ಬಗ್ಗೆ ಮಾತಾಡ್ಬೇಕಂದ್ರೆ, ನ್ಯಾಯಕ್ಕಾಗಿ ನಡೆಯುವ ಹೋರಾಟ, ತಾಯಿ ಮತ್ತು ಕಾನೂನಿನ ನಡುವೆ ನಡೆಯುವ ಸಂಘರ್ಷವೇ ಯುದ್ಧಕಾಂಡ. ಈ ಚಿತ್ರದ ಕತೆ ತೆರೆದುಕೊಳ್ಳೋದೇ ಒಂದು ಕೋರ್ಟ್ ರೂಮ್ ಇಂದ. ಇಲ್ಲಿ ತಾಯಿಯ ಪಾತ್ರ ಮಾಡಿರೋದು ಅರ್ಚನಾ ಜೋಯಿಸ್, ಅವರ ಪಾತ್ರದ ಹೆಸರು ಬಂತು ನಿವೇದಿತಾ. ಒಂದು ಕೋರ್ಟ್ ಸೀನ್. ಇಲ್ಲಿ ತಾಯಿ ತನ್ನ ಮಗಳಿಗಾದ ನೋವು, ಅತ್ಯಾಚಾರದಿಂದ ಕೋರ್ಟ್ ನಲ್ಲಿ ನ್ಯಾಯ ಸಿಗತ್ತೆ ಅಂತ ಕಾಯ್ತಾ ಇರ್ತಾಳೆ 2 ವರ್ಷದಿಂದ. ಬಟ್ ಪ್ರತಿ ಸರಿನೂ ಡೇಟ್ ಮೇಲೆ ಡೇಟ್ ಕೇಸ್ ಅಡ್ಜರ್ನ್ ಆಗ್ತಾ ಹೋಗುತ್ತೆ. ಇಲ್ಲಿ ಮುಂದೆ ನಡೆಯೋದೇ ಒಂದು ಗನ್ ಶಾಟ್. ಏನಾಯ್ತು? ಇಲ್ಲಿ ನಿವೇದಿತಾ ಅರೆಸ್ಟ್ ಆಗ್ತಾಳೆ. ಬಟ್ ವೆದರ್ ಶಿ ಈಸ್ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅನ್ನೋದೇ ಈ ಚಿತ್ರದ ಸಸ್ಪೆನ್ಸ್. ಇಲ್ಲಿ ಮುಂದೆ ಬರೋದೇ ಅಜಯ್ ರಾವ್ ಅವರ ಇಂಟ್ರೊಡಕ್ಷನ್ ಆಸ್ ಅ ಜೂನಿಯರ್ ಲಾಯರ್. ಪ್ರತಿ ಫರ್ಮಲ್ಲೂ ಕೆಲಸ ಹುಡ್ಕೊಂಡು ಅಲಿತಾ ಇರೋದು ಒಂದು ಪಾತ್ರ. ಚಿಕ್ಕ ಪುಟ್ಟ ಕೇಸ್ಗಳನ್ನ ಕೋರ್ಟಲ್ಲಿ ವಾದ ಮಾಡೋದು. ಬಟ್ ಒಂದಿನ ಕೋರ್ಟ್ ಹಾಲ್ನಲ್ಲಿ ನಿವೇದಿತಾ ಅವರ ಕೇಸ್ನ ಹಿಯರಿಂಗಿಗೆ ಬಂದಾಗ ಅವ್ರಿಗೆ ಅನ್ಸುತ್ತೆ, ಇಲ್ಲ ನಾನು ಯಾಕೆ ಈ ಕೇಸ್ನ ತಗೋಬಾರ್ದು ಅಂತ. ಸೊ ದೆನ್ ಹಿ ಫೈನಲಿ ಡಿಸೈಡ್ಸ್ ದಟ್ ಹಿ ವಾಂಟ್ಸ್ ಟು ಟೇಕ್ ದಿಸ್ ಕೇಸ್. ಆಮೇಲೆ ಈ ಕೇಸ್ನ ಲಾಯರ್ ಆಗಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಆಪೋಸಿಟ್ ಇರೋದೇ ಒಬ್ಬ ಸ್ಟ್ರಾಂಗ್ MLA ಹೂ ಹ್ಯಾಸ್ ಹೈರ್ಡ್ ತುಂಬ ಸೀನಿಯರ್ ಮೋಸ್ಟ್ ಲಾಯರ್ನ ಹೈರ್ ಮಾಡ್ಕೊಂಡಿರ್ತಾನೆ. ಅದೇ ನಮ್ಮ ಪ್ರಕಾಶ್ ಬೆಳವಾಡಿ ಅವರು. ಇದು ಮೊದಲ ಅರ್ಧ ಕಥೆ. ಬಟ್ 2ನೇ ಅಧ್ಯಾಯದಲ್ಲಿ ಬರೋದೇ ಒಂದು ಕೋರ್ಟ್ ರೂಮ್ ಡ್ರಾಮಾ ಮತ್ತು ಒಂದು ಫ್ಲಾಶ್ ಬ್ಯಾಕ್. ನಿವೇದಿತಾ ಅವರು ಯಾಕೆ ಕೊಲೆ ಮಾಡಿದರು, ತಮ್ಮ ಮಗಳಿಗೆ ಏನಾಗಿತ್ತು ಅನ್ನೋದೇ ಸೆಕೆಂಡ್ ಹಾಫಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಬಟ್ ಸೆಕೆಂಡ್ ಹಾಫ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಅದೇ ಪ್ರಕಾಶ್ ಬೆಳವಾಡಿ, ಅಜಯ್ ರಾವ್ ಅವರ ನಡುವೆ ನಡೆಯುವ ವಾದ ವಿವಾದ ಇನ್ ಕೋರ್ಟ್. ಆ್ಯಂಡ್ ಇನ್ ದ ಜಡ್ಜ್ ಇರೋದು ನಾಗಾಭರಣ ಸರ್. ತುಂಬಾ ಇವರ 3 ಜನಗಳ ಪಾತ್ರ ಮತ್ತು ಅರ್ಚನಾ ಜೋಯಿಸ್ ಅವರ ಒಂದು ಇಮೋಷನಲ್ ಡ್ರಾಮಾ ತುಂಬಾ ಅದ್ಭುತವಾಗಿದೆ. ಬಟ್ ನನಗೆ ಒಂದು ಸೀನ್ ಇದೊಂದು ಇಷ್ಟ ಆಯ್ತಪ್ಪ ಅಂತ ಅನ್ಸಿತ್ತಂದ್ರೆ ಅದು ಕ್ಲೈಮ್ಯಾಕ್ಸ್, ಆ ಕ್ಲೋಸಿಂಗ್ ಸೆಂಟೆನ್ಸ್ ಬೈ ಪ್ರಕಾಶ್ ಬೆಳವಾಡಿ ಸರ್ ಹಾಗೂ ಅಜಯ್ ರಾವ್. ವಾಟ್ ಅಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ಡೈಲಾಗ್ ಡೆಲಿವರಿ ಬೈ ಬೋತ್ ಆಫ್ ದೆಮ್. ಜಿದ್ದು ನಡೆಯುತ್ತೆ ಕೋರ್ಟಲ್ಲಿ. ಹಾಗೂ ಇಮೋಷನಲ್ ಎಂಡಿಂಗ್ ವಿಚ್ ಇಸ್ ಗಿವನ್ ಬೈ ಅಜಯ್ ರಾವ್. ಸೊ ಈ ಚಿತ್ರನ ನೋಡ್ಬೇಕಾ? ಹೌದು, ನೀವು ಖಂಡಿತವಾಗಿ ವಿತ್ ಫ್ಯಾಮಿಲಿ, ಯಾವುದೇ ಅಶ್ಲೀಲತೆ ಇಲ್ಲದೆ ಒಂದು ಪ್ಯೂರ್ ಕೋರ್ಟ್ ಡ್ರಾಮಾ. ಎಲ್ಲೂ ಹೆಚ್ಚು ಎಲ್ಲೂ ಕಡಿಮೆ ಅಪಾಯ ಸಿನಿಮಾ ಬೋರ್ ಆಯ್ತಪ್ಪ ಅಂತ ಅನ್ಸಲ್ಲ. ತುಂಬಾ ಅದ್ಭುತವಾಗಿ ಟಿಲ್ ಲಾಸ್ಟ್ ಯು ವಿಲ್ ಬಿ ಹುಕ್ ಟು ದ ಸೀಟ್. ಈ ಚಿತ್ರನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ನೋಡಿ ಹಾಗೂ ಹೇಗಿದೆ ಅಂತ ತಿಳಿಸಿ. ಹಾಗೂ ಇದೇ ತರ ಚಿತ್ರದ ರಿವ್ಯೂ ಬೇಕು ಅಂದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು.